ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ ನೋಡಿ, ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ. ಸೊ ಈ ಜಾತಕದಲ್ಲಿ ಇರ್ತಕ್ಕಂಥ ಯೋಗಗಳು ಹಾಗೂ ಲೋಪದೋಷಗಳು, ಈ ಎಲ್ಲ ಒಂದು ವಿಚಾರ ಸಂಪೂರ್ಣವಾಗಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ಭಾವಕುಂಡಲಿ ಹಾಗೂ ನವಾಂಶ ಕುಂಡಲಿ ಹಾಗೂ ದಶೆಗಳು, ಇಲ್ಲಿ ಎರಡು ಮಹಾದಶೆಗಳು ತಗೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ಈ ಸಂಪೂರ್ಣ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತ ಯೋಗ ಅಂದರೆ ಚಂದ್ರ ಶನಿ ಕಾಂಬಿನೇಷನ್ನು ನೋಡಿ. ಮೊದಲನೇದಾಗಿ ನಾವು ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಲಗ್ನ, ಹುಟ್ಟಿರ್ತಕ್ಕಂಥ ನಕ್ಷತ್ರ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೇಷ ಲಗ್ನದಲ್ಲಿ. ಮೇಷ ಲಗ್ನಾಧಿಪತಿ ಕುಜ ಆಗ್ತಾನೆ. ನಕ್ಷತ್ರ ಒಂದು ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ ಎರಡನೇ ಪಾದ ಅಂದರೆ ವೃಷಭ ರಾಶಿ. ಸೊ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಎರಡನೇ ಪಾದ ವೃಷಭ ರಾಶಿ. ಕೃತಿಕಾ ನಕ್ಷತ್ರ ಅಧಿಪತಿ ಸೂರ್ಯ, ಲಗ್ನಾಧಿಪತಿ ಕುಜ. ಈ ಎರಡು ಗ್ರಹಗಳು ಸಹ 9ನೇ ಭಾವ ದೈವ ಭಾವ ಪಿತೃಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗೂ ಒಂದೇ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ 1ನೇ ಪಾದದಲ್ಲಿ ಸೂರ್ಯ ಹಾಗೂ ಆಶ್ಲೇಷ ನಕ್ಷತ್ರದ 4ನೇ ಪಾದದಲ್ಲಿ ಕುಜ. ನಕ್ಷತ್ರಾಧಿಪತಿ ಲಗ್ನಾಧಿಪತಿ ಎರಡು ಗ್ರಹಗಳು ಮಿತ್ರನ ಮನೆ ಚಂದ್ರನ ಮನೆಯಲ್ಲಿ ಮಿತ್ರ ಗ್ರಹಗಳಾಗಿರ್ತಕ್ಕಂಥ ಕುಜ ಮತ್ತು ಸೂರ್ಯ ಇರತಕ್ಕಂಥದ್ದು ಸ್ವಲ್ಪ ಇದು ಜಾತಕದ ವ್ಯಕ್ತಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಶುಭಯೋಗ. ಸೊ ಇಲ್ಲಿ ಆ 9ನೇ ಭಾಗ್ಯಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರ 7ನೇ ಭಾವದಲ್ಲಿ ಉಚ್ಚನಾಗಿ ಕೂತಿದ್ದಾನೆ, ಉಚ್ಚಸ್ಥನಾಗಿದ್ದಾನೆ, ಹೈಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ಸೊ ಚಂದ್ರ 9ನೇ ಮನೆ ಅಧಿಪತಿ 7ಕ್ಕೆ ಬಂದು ಉಚ್ಚನಾದರೆ ಇದು ಯಾವ್ಯಾವ ರೀತಿ ನಮಗೆ ಶುಭ ಫಲಗಳನ್ನು ಕೊಡುತ್ತೆ, ಲಗ್ನಾಧಿಪತಿಗೆ ಇದರಿಂದ ಏನು ಫಲಗಳು? ಸೊ ನೋಡ್ಕೊಳ್ಳಿ, ಯಾವುದೇ ಒಂದು ಜಾತಕದಲ್ಲಿ ಚಂದ್ರ ಏನಾದರೂ ಕೇಂದ್ರ ಸ್ಥಾನವಾಗಿ ವೃಷಭ ರಾಶಿಯಲ್ಲಿ ಉಚ್ಚನಾದರೆ ಇವರಿಗೆ ಸ್ವಲ್ಪ ಬುದ್ಧಿಶಕ್ತಿ ಅಥವಾ ಲೋಕಜ್ಞಾನ ಅಂತಕ್ಕಂಥದ್ದು, ವಿದ್ಯಾಭ್ಯಾಸದ ವಿಚಾರ ಇರಬಹುದು. ವಿಶೇಷವಾಗಿ ಶ್ರೀಮಂತಿಗೆ, ಧನಯೋಗ ಅಂತಕ್ಕಂಥದ್ದು, ಧನ ಸಂಪಾದನಾ ಮಾರ್ಗ ಯಾವುದಾದ್ರೂ ಒಂದು ರೂಪದಲ್ಲಿ ಹೆಚ್ಚು ಧನ ಸಂಪಾದನೆ ಮಾಡ್ತಕ್ಕಂಥ ಒಂದು ಯೋಗ. ಹಾಗೂ ಪುತ್ರ ಸಂತಾನ, ಹೆಚ್ಚು ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಕ್ಕಂಥದ್ದು, ದೈವ ಕಾರ್ಯಗಳು, ಶುಭ ಕಾರ್ಯಗಳು ಮಾಡ್ತಕ್ಕಂಥದ್ದು. ಆಮೇಲೆ ಎಲ್ಲದಕ್ಕಿಂತ ವಿಚಾರವಾಗಿ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ತಂದೆ ತಾಯಿ ಮುಖಾಂತರ ಆಸ್ತಿ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ದುಡ್ಡು ಸೇವಿಂಗ್ಸ್ ಆಗ್ತಕ್ಕಂಥದ್ದು. ಈ ಥರ ಒಂದು ಎಲ್ಲ ಶುಭಯೋಗಗಳು ಚಂದ್ರ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಉಚ್ಚನಾದಾಗ, ಅದು ವೃಷಭರಾಶಿ ಕೇಂದ್ರ ಸ್ಥಾನವಾಗಿ ಅಲ್ಲಿ ಚಂದ್ರ ಉಚ್ಚನಾದರೆ ಈ ಥರ ಒಂದು ಶುಭಯೋಗನ ಪಡ್ಕೋತಾರೆ. ನೋಡಿ, ಇಲ್ಲಿ ವಿಶೇಷವಾಗಿ ಲಗ್ನಾಧಿಪತಿ ಕುಜ ನೀಚ ಆಗಿದ್ದಾನೆ. ಇಲ್ಲಿ ಕರ್ಕಾಟಕ ರಾಶಿ ಲಗ್ನಾಧಿಪತಿ ಕುಜ ನೀಚ ಆದರೆ ಕುಜನಿಗೆ ನೀಚ ಭಂಗ ರಾಜಯೋಗ. ಏಕೆ ಅಂದರೆ ಲಗ್ನಾಧಿಪತಿ ಕುಜ, ಆ ಮನೆ ಅಧಿಪತಿ ಚಂದ್ರ ಉಚ್ಚಸ್ಥನಾಗಿ ಕೂತಿದ್ದಾನೆ. ನಕ್ಷತ್ರಾಧಿಪತಿ ಬುಧ ಇಲ್ಲೇ ಇದ್ದಾನೆ. ಆಶ್ಲೇಷ ನಕ್ಷತ್ರ ಅಧಿಪತಿ ಬುಧ 8ನೇ ಮನೆ ಹಾಗೂ 11ನೇ ಮನೆ ಅಧಿಪತಿ ಬುಧ ಕುಜನ ಜೊತೆ ಬಂದಿರತಕ್ಕಂಥದ್ದು, ಲಗ್ನಾಧಿಪತಿ ಜೊತೆಲೇ ಸೂರ್ಯ ಇರ್ತಕ್ಕಂಥದ್ದು. ಕೇತು ಸಹ ಇಲ್ಲಿ ಒಂದೇ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಇದು ತಂದೆ ಆರೋಗ್ಯದ ವಿಚಾರದ ಸ್ವಲ್ಪ ಏರುಪೇರಾಗೋ ಚಾನ್ಸಸ್ ಇರುತ್ತೆ. ತಂದೆಗೆ ಹೃದಯಕ್ಕೆ ಸಂಬಂಧಪಟ್ಟ, ಎದೆಗೆ ಸಂಬಂಧಪಟ್ಟ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿಂಸೆ ಕೊಟ್ಟರೆ ಇದು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ, ಧನ ಸಂಪಾದನೆಗೆ, ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರದಲ್ಲಿ ತುಂಬ ಅದ್ಭುತವಾದಂಥ ಏಳಿಗೆಯ ಒಂದು ವಿಚಾರಕ್ಕೆ, ಅಥವಾ ಏನಂತೀವಿ ಧನ ಸಂಪಾದನೆಗೆ ಇರ್ಬೋದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ಬೋದು, ಹೊಸ ಹೊಸ ಮಾರ್ಗದಲ್ಲಿ ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಇರಬಹುದು, ಯಾವುದಾದ್ರೂ ಭೂಮಿ ಇದ್ದರೆ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಇರಬಹುದು, ಹುಟ್ಟತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು, ಎಲ್ಲ ರೀತಿಯ ಶುಭಯೋಗನ ಕೊಟ್ಟೇ ಕೊಡುತ್ತೆ. ಭಾಗ್ಯಸ್ಥಾನ ಆಗಿರ್ತಕ್ಕಂಥದ್ದು. ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟಮಕ್ಕೆ ಬಂದ. ಅದು ನಕ್ಷತ್ರ ಒಂದು ಮೃಗಶಿರ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಶುಕ್ರ. ಇರ್ತಕ್ಕಂಥದ್ದು ಲಗ್ನಾಧಿಪತಿ ನಕ್ಷತ್ರದಲ್ಲೇ ಶುಕ್ರ ಇದ್ದಾನೆ. ಅಷ್ಟಮಕ್ಕೆ ಬಂದ. ಅಷ್ಟಮಾಧಿಪತಿ 9ಕ್ಕೆ ಬಂದ. ಸಪ್ತಮಕ್ಕೆ 9ನೇ ಮನೆ ಅಧಿಪತಿ ಚಂದ್ರ ಬಂದ ಹಾಗೂ 3ನೇ ಮನೆ 4ನೇ ಮನೆ ಅಧಿಪತಿ ಶನಿ ಬಂದ. ಶನಿ ಮಾತೃಸ್ಥಾನಾಧಿಪತಿ ವಿಕ್ರಮಸ್ಥಾನಾಧಿಪತಿಯಾಗಿ 7ಕ್ಕೆ ಬಂದ. ಚಂದ್ರ 9ನೇ ಮನೆ ಅಧಿಪತಿಯಾಗಿ 7ಕ್ಕೆ ಬಂದ. 7ನೇ ಮನೆ ಅಧಿಪತಿ 8ಕ್ಕೆ ಹೋದ. ಈ ರೀತಿಯಾಗಿದ್ದಾಗ ಸ್ವಲ್ಪ ಇದು ಏನಾಗ್ತದೆ, ಆಕ್ಚುಲಿ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಶನಿ ಇದ್ದಾಗ ಹೇಳದ್ದಲ್ಲ, ಬಿಸ್ನೆಸ್, ವಿದ್ಯಾಭ್ಯಾಸ ಹಾಗೂ ಧನ ಸಂಪಾದನೆ ಹಾಗೂ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿನ ಕೊಡುತ್ತೆ. ಹೆಂಡತಿ ಮನೆ ಕಡೆಯಿಂದಲೂ ಸ್ವಲ್ಪ ಸೌಲಭ್ಯಗಳು ಸಿಗ್ತಕ್ಕಂಥ ಚಾನ್ಸಸ್ಸು ಬರುತ್ತೆ. ಅಥವಾ ಹೆಂಡತಿನೇ ಇವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ಬೋದು. ಹೆಂಡತಿನೇ ಇವರಿಗೆ ಸ್ವಲ್ಪ ಹೆಂಡತಿ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಒಂದು ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ಸ್ ಕೊಟ್ಟೇ ಕೊಡುತ್ತೆ. ಆದರೆ ಶನಿಯ ಜೊತೆ ಚಂದ್ರ ಇರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿರೋದು ಕಾರಣ
ಹೆಂಡತಿಯ ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ಆಗಾಗ ಇದ್ದಕ್ಕಿದ್ದಾಗಿ ಗಂಡ ಹೆಂಡತಿ ಸ್ವಲ್ಪ ಮನಸ್ತಾಪಗಳು ಜಗಳಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ದುಡ್ಡು ಕಾಸು ವಿಚಾರದಲ್ಲಿ, ವ್ಯವಹಾರದಲ್ಲಿ, ಭೂಮಿ ವಿಚಾರದಲ್ಲಿ, ಶ್ರೀಮಂತಿಕೆ ವಿಚಾರದಲ್ಲಿ, ಸಂಚಾರದ ವಿಚಾರದಲ್ಲಿ, ಹೊಸ ಹೊಸ ವ್ಯಾಪಾರಗಳ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿನೇ ಕೊಟ್ಟೇ ಕೊಡುತ್ತೆ. ಸೊ ಹಾಗಾಗಿ 4ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಮೃಗಶಿರ ನಕ್ಷತ್ರದಲ್ಲಿದ್ದು, ಮೃಗಶಿರ ನಕ್ಷತ್ರಾಧಿಪತಿ ಕುಜ ನೀಚನಾಗಿರುವ ಕಾರಣ, ನೀಚಭಂಗ ಆಗಿದ್ರೂ ಅಷ್ಟಮಾಧಿಪತಿ ಜೊತೆ ಇರುವ ಕಾರಣ ಶನಿ ಚಂದ್ರ ಒಂದೇ ಭಾವದಲ್ಲಿರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಾಗೂ ಹೆಂಡತಿ ಆರೋಗ್ಯಕ್ಕೂ ಅಷ್ಟೇ. ಆದರೆ ಫೈನಾನ್ಸ್ ವಿಚಾರಕ್ಕೆ, ಸ್ವಂತ ಬಿಸ್ನೆಸ್ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ, ಸ್ವಂತ ಮನೆ, ವಾಹನ, ಸಂಚಾರ, ವ್ಯಾಪಾರ ಅಭಿವೃದ್ಧಿಗೆಲ್ಲ ತುಂಬನೇ ಅಭಿವೃದ್ಧಿ ಕೊಟ್ಟೇ ಕೊಡುತ್ತೆ. ನೋಡಿ, ಮತ್ತೊಂದು ವಿಶೇಷವಾದದ್ದು ಅಂತ ವಿಚಾರ ಅಂದರೆ ಈ ಜಾತಕದಲ್ಲಿ 11ನೇ ಮನೆ ಅಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಲಗ್ನಾಧಿಪತಿ ಕುಜನ ಜೊತೆ ಒಂದೇ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು 9ನೇ ಮನೆಯಲ್ಲಿ. ಈ 9ನೇ ಮನೆಯಲ್ಲಿ ಬುಧ ಹಾಗೂ ಕುಜ ಶತ್ರುಗ್ರಹಗಳಾಗಿ 9ರಲ್ಲಿರೋದ್ರಿಂದ ಇದು ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗ್ತಕ್ಕಂಥದ್ದು ಇರ್ಬೋದು, ಜಾಯಿಂಟ್ಸ್ ಪೇನ್, ಮಂಡಿ ಸವೆತ ಆಗ್ತಕ್ಕಂಥದ್ದು, ಮಂಡಿ ನೋವು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಹಾಗೂ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನೋ ಸಣ್ಣ ಪುಟ್ಟ ಬರೋ ಆರೋಗ್ಯಕ್ಕೆ ಕಾಟ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಇವರು ಜಾತಕದ ವ್ಯಕ್ತಿಯ ಅಣ್ಣ ಅಥವಾ ದೊಡ್ಡಪ್ಪ, ಈ ಥರ ಯಾರಾದರೂ ಇದ್ದ ದೊಡ್ಡಪ್ಪನ ಮಕ್ಕಳು, ಅಣ್ಣ, ಅಕ್ಕ, ಅವರ ಜೊತೆ ಸ್ವಲ್ಪ ಜಗಳಗಳು, ಮನಸ್ತಾಪಗಳು, ಯಾವುದಾದ್ರೂ ಭೂಮಿ ವಿಚಾರಕ್ಕೆ ಇರ್ಬೋದು, ಮೊದಲೊಂದು ವಿಚಾರಕ್ಕೆ ಒಂದು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ವಿಚಾರದ ಜಗಳಗಳಾಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಸೊ ಇಲ್ಲಿ ಅಷ್ಟಮಾಧಿಪತಿಯ ಜೊತೆ ಲಗ್ನಾಧಿಪತಿ ಬಂದಾಗ ಅದು ಕುಜ ಲಗ್ನಾಧಿಪತಿ ಆಗಿರೋ ಕಾರಣ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ, ಚರ್ಮಕ್ಕೆ ಸಂಬಂಧಪಟ್ಟ ಹಾಗೂ ಮೂಳೆಗೆ ಸಂಬಂಧಪಟ್ಟ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ವಿಶೇಷವಾಗಿ ರಾಹು ಇಲ್ಲೇನಾಗ್ತದೆ, 3ನೇ ಮನೆ ಉತ್ತರಾಷಾಢ ಸೂರ್ಯನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು. ಸೂರ್ಯ ಆಶ್ಲೇಷ ನಕ್ಷತ್ರದಲ್ಲಿ ಅಷ್ಟಮಾಧಿಪತಿಯ ಜೊತೆ ಇರೋದ್ರಿಂದ ತಂದೆ ಆರೋಗ್ಯಕ್ಕೂ ಸಹ ಇದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾಹನಗಳಲ್ಲಿ ಸಂಚಾರ ಮಾಡಬೇಕಾದ್ರೆ, ಜಾತಕದ ವ್ಯಕ್ತಿ ವಾಹನಗಳ ಜೊತೆ ಸಂಚಾರ ಮಾಡಬೇಕಾದ್ರೆ ಏನಾದರೂ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥ ಚಾನ್ಸಸ್ ಇರೋ ಕಾರಣ ಬಹಳ ಕೇರ್ಫುಲ್ಲಾಗಿ ಕಾಲಿನ ಭಾಗದಲ್ಲಿ ಕಾಲಿಗೆ ಏಟಾಗ್ತಕ್ಕಂಥದ್ದು, ಈ ಥರ ವಿಚಾರಕ್ಕೆ ಸ್ವಲ್ಪ ತೊಂದರೆ ಕೊಡೋ ವಿಚಾರವಾಗಿರ್ತದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಹಾಗೂ ಚರ್ಮದ ವಿಚಾರ, ಮೂಳೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇವರು ಜಾಗೃತವಾಗಿರಬೇಕಾಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಹಾಗೂ ಶಿವನಿಗೆ ರುದ್ರಾಭಿಷೇಕ ಪೂಜೆ ಮಾಡೋದ್ರಿಂದನೂ ಸಹ ಆ ಒಂದು ಕೆಟ್ಟ ದೋಷದಿಂದ ಪಾರಾಗಬಹುದು. ಇನ್ನು ವಿಶೇಷವಾಗಿ ನೋಡಿ, 9ನೇ ಮನೆ ಅಧಿಪತಿ ಚಂದ್ರನ ಬಲ ಅಂತೂ ಅದ್ಭುತವಾಗಿದೆ. 7ರಲ್ಲಿ ಚಂದ್ರ ಉತ್ತಮ ಸ್ಥಾನದಲ್ಲಿ ಕೂತಿದ್ದಾನೆ. ವ್ಯಾಪಾರ, ಕೃಷಿ ವ್ಯಾಪಾರ ಇರ್ಬೋದು, ಭೂಮಿ ವಿಚಾರ ಇರಬಹುದು, ಬಿಸ್ನೆಸ್ ವಿಚಾರ ಇರಬಹುದು. ಹಾಗೂ ಪಂಚಮಾಧಿಪತಿ 2ನೇ ಮನೆಯಲ್ಲಿ ಇರ್ತಕ್ಕಂಥ ಧನಸ್ಥಾನದಲ್ಲಿ, ಸ್ವಂತ ಮನೆಯಲ್ಲಿ ನವಾಂಶದಲ್ಲಿ 6ನೇ ಭಾವದಲ್ಲಿದ್ದಾನೆ. ಒಳ್ಳೆಯ ಧನಾಭಿವೃದ್ಧಿ, ಒಳ್ಳೆಯ ಒಂದು ಆಸ್ತಿ ವಿಚಾರ, ಎಲ್ಲ ಕುಟುಂಬದಲ್ಲಿ ಶುಭ ಕಾರ್ಯಗಳು ಎಲ್ಲ ಬಂದ್ರೂ ಮಕ್ಕಳ ವಿಚಾರದಲ್ಲಿ ಹಾಗೂ ಯಾರಾದರೂ ಒಬ್ಬರು ಮಕ್ಕಳು ಇವರ ಮಾತಿಗೆ ಬೆಲೆ ಕೊಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಬರೋ ಚಾನ್ಸಸ್ ಇರ್ತದೆ. ಅವ್ರ ಜೊತೆ ಒಂದಷ್ಟು ಜಗಳಗಳಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥ ಚಾನ್ಸಸ್ಸು ಆ ಒಂದು ಗಳಿಗೆ ಬರೋ ಚಾನ್ಸಸ್ ಸಹ ಇದ್ದೇ ಇರ್ತದೆ. ಸೊ ಇನ್ನು ವಿಶೇಷವಾಗಿ ರಾಹು 3ನೇ ಮನೆಯಲ್ಲಿದ್ದಾಗ ಒಳ್ಳೆ ಶುಭ ಫಲಗಳು ಕೊಡ್ತಾನೆ. ಸೊ ಜಾತಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಗ ಏನಪ್ಪ ಅಂದರೆ, ಕೇಂದ್ರ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿ ಹಾಗೂ ಕೇಂದ್ರ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಸೂರ್ಯ, ಇವರಿಬ್ಬರು ಸಹ ಮತ್ತೆ ತ್ರಿಕೋಣ ಹಾಗೂ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು. 10ನೇ ಮನೆಯ ಸೂರ್ಯ 9ಕ್ಕೆ ಬಂದ, 9ನೇ ಮನೆ ಅಧಿಪತಿ 7ಕ್ಕೆ ಹೋದ, 7ನೇ ಮನೆ ಅಧಿಪತಿ 8ಕ್ಕೆ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಎಲ್ಲ ಲೋಪದೋಷಗಳು ಅದೇ ರೀತಿಯಾಗಿ ಏನೇ ಸಮಸ್ಯೆ ಬಂದರೂ ಮತ್ತೆ ಭಗವಂತನ ಅನುಗ್ರಹದಿಂದ ಪಾರಾಗ್ತಕ್ಕಂಥ ಚಾನ್ಸಸ್ ಸಹ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ನೋಡಿ, ವಿಶೇಷವಾಗಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು, ಇಲ್ಲಿ ಗುರು ಪಂಚಮಾಧಿಪತಿ ಹಾಗೂ ಧನಸ್ಥಾನಾಧಿಪತಿ, 2ನೇ ಮನೆಗೂ ಅಧಿಪತಿಯಾಗಿ ಪಂಚಮಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರು ತನ್ನ ಸ್ವಂತ ಮನೆ ಧನುರ್ರಾಶಿಯಲ್ಲೇ ಇರ್ತಕ್ಕಂಥದ್ದು. ಮೂಲ ನಕ್ಷತ್ರ 2ನೇ ಪಾದದಲ್ಲಿ ಇರ್ತಕ್ಕಂಥದ್ದು. ಗುರು ತನ್ನ ಸ್ವಂತ ಮನೆ ಧನಸ್ಥಾನದಲ್ಲಿರೋದ್ರಿಂದ ಧನಸ್ಥಾನಾಧಿಪತಿ ತನ್ನ ಸ್ವಂತ ಮನೆಯದ್ದ ಇರುವ ಕಾರಣ ಖಂಡಿತವಾಗ್ಲೂ ಇದು ಶುಭಯೋಗ. ಕುಟುಂಬದ ವಿಚಾರದಲ್ಲಿ, ಕುಟುಂಬದಲ್ಲಿ ಶುಭ ಕಾರ್ಯಗಳಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ಲೀಡರ್ ಆಗ್ತಕ್ಕಂಥ ಅಥವಾ ಕುಟುಂಬನೇ ಮುನ್ನಡೆಸ್ತಕ್ಕಂಥ ಒಂದು ಕೆಪಾಸಿಟಿ ಹೆಚ್ಚಾಗಿ ಬರ್ತಕ್ಕಂಥದ್ದು, ಹೆಚ್ಚು ಮಾತಿನಲ್ಲಿ ಒಂದು ನಿಖರತೆ ಇರ್ತಕ್ಕಂಥದ್ದು, ಧನ ಸಂಪಾದನೆ ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ಧನ ಶೇಖರಣೆ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಇರಬಹುದು. ಈ ಎಲ್ಲ ಒಂದು ವಿಚಾರಕ್ಕೆ ಗುರು ಸಹಾಯ ಮಾಡಿಕೊಡ್ತಾನೆ ಗುರು ಮಹಾದಶೆ ಬಂದಾಗ. ಇನ್ನು ವಿಶೇಷವಾಗಿ 11ನೇ ಮನೆ ಮಾಂದಿ ಇರ್ತಕ್ಕಂಥದ್ದು, ಯಾರದೇ ಜಾತಕದಲ್ಲಿ 11ನೇ ಮನೆ ಮಾಂದಿ ಇದ್ರೆ ವಿಶೇಷವಾದ ಲಾಭ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಆ ಎಲ್ಲ ಒಂದು
ವಿಚಾರದಲ್ಲೂ ಅದು ಅದೃಷ್ಟ ಕೊಟ್ಟೇ ಕೊಡುತ್ತೆ. ಇನ್ನು ನೋಡಿ ಜಾತಕದಲ್ಲಿ ಧನುರ್ರಾಶಿ ಭಾವಕುಂಡಲಿಯಲ್ಲಿ ಧನುರ್ರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಗುರು ಇರ್ತಕ್ಕಂಥದ್ದು. ನವಾಂಶದಲ್ಲಿ ಏನಾಗಿದೆ, ವೃಷಭ ರಾಶಿಗೆ ಗುರು ಬಂದ 6ನೇ ಭಾವ ಆಗ್ಬಿಟ್ಟ, ಶತ್ರು ಮನೆಗೆ ಬಂದ್ಬಿಟ್ಟ. ಇದು ಆಗಾಗ ಸಂಬಂಧಿಕರ ಜೊತೆ ಜಗಳಗಳಾಗ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ತುಂಬ ಖರ್ಚು ಒಂದೊಂದು ಟೈಮ್ ಜಾಸ್ತಿ ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ದುಡ್ಡು ಖರ್ಚಾಗ್ತಕ್ಕಂಥದ್ದು ಇರ್ಬೋದು. ಹಿತಶತ್ರುಗಳು ಅಂತೀವಲ್ಲ, ತಮ್ಮ ಜೊತೆ ಇರತಕ್ಕಂಥ ಕುಟುಂಬದಲ್ಲಿ ಹಿತಶತ್ರುಗಳು ಉಂಟಾಗ್ತಕ್ಕಂಥ ಚಾನ್ಸಸ್ ಸಹ ಈ ಗುರು ನವಾಂಶದಲ್ಲಿ ಚೇಂಜ್ ಆಗಿರ್ತಕ್ಕಂಥ ಒಂದು ಪ್ರಭಾವ ಕೊಟ್ಟೇ ಕೊಡುತ್ತೆ. ಸೊ ಈ ಒಂದು ವಿಚಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಶನಿ 3 ಮತ್ತು 4ನೇ ಮನೆ ಅಧಿಪತಿಯಾಗಿ ಶನಿ 7ನೇ ಭಾವದಲ್ಲಿ ಇರತಕ್ಕಂಥದ್ದು, ನವಾಂಶದಲ್ಲಿ ಶನಿ ಇರತಕ್ಕಂಥದ್ದು 9ನೇ ಭಾವಕ್ಕೆ ಬಂದ, ಸಿಂಹರ ಶತ್ರುವಿನ ಮನೆಗೆ ಬಂದ. ಸೊ ಹಾಗಾಗಿ ಇದು ತಂದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಉಂಟು ಮಾಡಿದ್ರೂ ಭೂಮಿ ವಿಚಾರದಲ್ಲಿ, ಕೃಷಿ ಭೂಮಿ ವಿಚಾರದಲ್ಲಿ ಹೆಚ್ಚು ಅದ್ಭುತವಾದ ಫಲ ಕೊಡುತ್ತೆ. ಸೊ ಇದೇನಾಗ್ತದೆ, ಚಂದ್ರ ಮತ್ತು ಶನಿ ಪೃಥ್ವಿತ್ವ, ಇದು ಭೂತತ್ವ ರಾಶಿ ಅಂತೀವಿ. ಆ ವೃಷಭ ರಾಶಿ ಭೂತತ್ವ ರಾಶಿ ಆಗಿರುವ ಕಾರಣ, ಈ ಭೂತತ್ವ ರಾಶಿಯಲ್ಲಿ ಚಂದ್ರ ಹಾಗೂ ಶನಿ ಇರುವ ಕಾರಣ ಯಾವುದಾದ್ರೂ ಒಂದು ಸ್ವಲ್ಪ ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಅದೃಷ್ಟ ಬರ್ತಕ್ಕಂಥದ್ದು ಇರ್ಬೋದು, ಲ್ಯಾಂಡ್ ಮಾರಿ ಒಳ್ಳೆ ದುಡ್ಡು ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ಕೃಷಿ ಭೂಮಿ ಇದ್ದರೆ ವ್ಯವಸಾಯ ಮಾಡಿ ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಇರಬಹುದು, ತಂದೆ ತಾಯಿ ಕಡೆಯಿಂದ ಆಸ್ತಿ ಬರ್ತಕ್ಕಂಥದ್ದು ಇರಬಹುದು, ಎಲ್ಲನೂ ಒಂದು ಸ್ವಲ್ಪ ಅಭಿವೃದ್ಧಿ ಕೊಟ್ಟೇ ಕೊಡುತ್ತೆ ಇದು. ಹಾಗಾಗಿ ಇನ್ನು ಜಾತಕದಲ್ಲಿ ಸಪ್ತಮಾಧಿಪತಿ ಶುಕ್ರ 8ನೇ ಭಾವಕ್ಕೆ ಕುಜನ ನಕ್ಷತ್ರದಲ್ಲಿ ಕೂತಿರೋ ಕಾರಣ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಅಥವಾ ಹೆಂಡತಿ ಜೊತೆ ಮನಸ್ತಾಪಗಳು ಬರೋ ಚಾನ್ಸಸ್ ಇರುತ್ತೆ, ಅದು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಕೆಲವೊಂದು ಟೈಮು ಶುಕ್ರ ಅಷ್ಟಮಕ್ಕೆ ಬಂದಾಗ ಬೇರೆ ಸ್ತ್ರೀಯರಿಂದ ಸಹವಾಸದಿಂದ ಅಥವಾ ಅವರಿಂದ ತೊಂದರೆಗುಂಟಾಗ್ತಕ್ಕಂಥ ಇರ್ಬೋದು, ಜಗಳಗಳಾಗ್ತಕ್ಕಂಥದ್ದು ಇರಬಹುದು, ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಆಪಾದನೆ ಬರತಕ್ಕಂಥ ಚಾನ್ಸಸ್ಸು ಇರ್ತದೆ ಶುಕ್ರ 8ನೇ ಭಾವ ಕುಜನ ನಕ್ಷತ್ರದಲ್ಲಿ ಇದ್ದಾಗ. ಸೊ ಇದೊಂದು ಸ್ವಲ್ಪ ಹುಷಾರಾಗಿ ನಾವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟು ನೋಡಿ, ನವಾಂಶದಲ್ಲಿ ಚಂದ್ರ ಮತ್ತು ರಾಹು 2ನೇ ಭಾವದಲ್ಲಿ, ಚಂದ್ರ ಮತ್ತು ರಾಹು ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಚಂದ್ರ ಶನಿಯ ಜೊತೆ ಇರೋದ್ರಿಂದ ಸಾಮಾನ್ಯವಾಗಿ ಈ ನೆಗಡಿ ಕಫ ಅಂತಕ್ಕಂಥದ್ದು, ಆ ಭುಕ್ತಿಗಳಲ್ಲಿ ತಾಯಿ ವಿಚಾರ, ತಾಯಿ ಆರೋಗ್ಯಕ್ಕೆ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು, ಹಾಗೂ ಹೊಟ್ಟೆ ಕರುಳಿನ ಭಾಗದಲ್ಲಿ ಸಣ್ಣ ಪುಟ್ಟ ಹಿಂಸೆ ಆಗ್ತಕ್ಕಂಥ ಚಾನ್ಸಸ್ಸು ಬಹಳ ಹುಷಾರಾಗಿರ್ಬೇಕಾಗ್ತದೆ. ಅದು ಕರುಳು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಆರೋಗ್ಯನ ಕಾಟ ಕೊಡೋಕ್ಕಂಥ ಚಾನ್ಸಸ್ ಇರುತ್ತೆ. ತಂದೆ ಆರೋಗ್ಯದಲ್ಲೂ ಬಹಳ ಕೇರ್ಫುಲ್ ಆಗಿರಬೇಕಾಗ್ತದೆ. ಪಿತೃಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶನಿ ಜೊತೆ ಇರತಕ್ಕಂಥದ್ದು, ಪಿತೃಸ್ಥಾನದಲ್ಲಿ ಕೇತು, ಸೂರ್ಯ, ಬುಧ, ಕುಜ ಎಲ್ಲ ಇರೋದ್ರಿಂದ ತಂದೆ ಆರೋಗ್ಯದ ವಿಚಾರ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ಅದು ಸ್ವಲ್ಪ ಅವರಿಗೆ ಕಾಟ ಕೊಡೋ ಚಾನ್ಸಸ್ ಇರುತ್ತೆ. 10ನೇ ಭಾವ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ಜಾತಕದಲ್ಲಿ ಭಾಗ್ಯಸ್ಥಾನ ಅದೃಷ್ಟ ಕೊಡ್ತಕ್ಕಂಥ 9ನೇ ಮನೆಗೆ ಬಂದು ಕೂತ್ಕೊಂಡ ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾನೆ. ಬುಧ ಆಶ್ಲೇಷ ನಕ್ಷತ್ರ ಅಷ್ಟಮಾಧಿಪತಿ, ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧನ ಜೊತೆ ಬುಧಾದಿತ್ಯ ಯೋಗದಲ್ಲಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ವಿದ್ಯಾಭ್ಯಾಸದ ವಿಚಾರ ಇರಬಹುದು, ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಅಥವಾ ಸ್ವಂತ ಒಂದು ಬಿಸ್ನೆಸ್ ವಿಚಾರ ಇರ್ಬೋದು, ಅಥವಾ ಸರ್ಕಾರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ವ್ಯಕ್ತಿಗಳಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂಥದ್ದು ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಒಂದು ಸಹಾಯ ಇರ್ಬೋದು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಸ್ನೇಹ ಸಂಬಂಧ, ಅದರಿಂದ ಏನಾದರೂ ಅನುಕೂಲ ಮಾಡ್ಕೊಳ್ತಕ್ಕಂಥ ಎಲ್ಲ ಒಂದು ಯೋಗಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ಬಾಧಕ ಸ್ಥಾನ ವೃಶ್ಚಿಕ ಲಗ್ನಕ್ಕೆ ಬಾಧಕ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ 7ಕ್ಕೆ ಬಂದ. ಬಹಳ ಕೇರ್ಫುಲ್ ಆಗಿ ದಾಂಪತ್ಯ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸಣ್ಣ ಪಟ್ಟ ವಿಚಾರಗಳಿಗೆ ಜಗಳಗಳಾಗ್ತಕ್ಕಂಥ ಚಾನ್ಸಸ್ ಇರಬಹುದು, ಅಥವಾ ಯಾವುದಾದ್ರೂ ಬೇರೆ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದು ಒಂದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತಾಯಿ ಆರೋಗ್ಯ, ಹೆಂಡತಿ ಆರೋಗ್ಯಕ್ಕೂ ಸ್ವಲ್ಪ ಕಾಟ ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ಶ್ರೀಮಂತಿಕೆ ಧನಯೋಗಕ್ಕೆ ಮಾತ್ರ ಅದ್ಭುತವಾದ ಯೋಗ ಇದ್ದೇ ಇರುತ್ತೆ. ಇನ್ನು ಜಾತಕದಲ್ಲಿ ರಾಹು 3ನೇ ಭಾವದಲ್ಲಿ ಇರ್ತಕ್ಕಂಥದ್ದು, 3ನೇ ಮನೆ ಅಧಿಪತಿ 7ಕ್ಕೆ ಬಂದ. ಕುಜ ಜಾತಕದಲ್ಲಿ ಈ 3ನೇ ಭಾವವನ್ನು ನೋಡ್ತಾ ಇರತಕ್ಕಂಥದ್ದು, ದೃಷ್ಟಿ ಕೊಟ್ಟಿರ್ತಕ್ಕಂಥದ್ದು. ಇದೇನಾಗ್ತದೆ, ಸಾಮಾನ್ಯವಾಗಿ ದಾಯಾದಿಗಳು, ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ಅಣ್ಣ ತಮ್ಮಂದರು ಇವರುಗಳ ಜೊತೆ ಒಂದಷ್ಟು ಮನಸ್ತಾಪಗಳಿರಬಹುದು, ಭೂಮಿ ವಿಚಾರಕ್ಕಿರಬಹುದು, ಅಥವಾ ತಾವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಈ ಥರ ಒಂದು ಹಿಂಸೆಗಳನ್ನ ರಾಹು ಭುಕ್ತಿಗಳಲ್ಲಿ ಅನುಭವಿಸಬೇಕಾಗ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ. ನೋಡಿ, ವಿಶೇಷವಾಗಿ ಪಂಚಮಾಧಿಪತಿ ಯಾವತ್ತು ಅದೃಷ್ಟ ಕೊಡ್ತಾನೆ, ಹಾಗೂ 9ನೇ ಮನೆ ಅಧಿಪತಿ ಅದೃಷ್ಟ ಕೊಡ್ತಾನೆ. ಈ ಪಂಚಮಾಧಿಪತಿ ಗುರು 2ರಿಂದ ಧನದ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ. ಆದರೆ ನಕ್ಷತ್ರ ಬಂದು ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ ಆಗಿರುವ ಕಾರಣ ಕೇತು ಇಲ್ಲಿ ಪುನರ್ವಸು ನಕ್ಷತ್ರದಲ್ಲೇ ಕೂತಿದ್ದಾನೆ. ಕೇತು ಗುರುವಿನ ನಕ್ಷತ್ರದಲ್ಲಿ, ಗುರು ಕೇತುವಿನ ನಕ್ಷತ್ರದಲ್ಲಿರುವ ಕಾರಣ ಇದೇನಾಗ್ತದೆ, ನಕ್ಷತ್ರ ಪರಿವರ್ತನೆ ಯೋಗ ಇರೋದ್ರಿಂದ ಖಂಡಿತವಾಗ್ಲೂ ಧನಾಭಿವೃದ್ಧಿ, ಪಿತೃಗಳ ಆಶೀರ್ವಾದ, ಶ್ರೀಮಂತಿಕೆ ಈ ಭುಕ್ತಿಗಳಲ್ಲಿ ಅಥವಾ ಈ ದೇಶಗಳಲ್ಲಿ ಬಂದೇ ಬರುತ್ತೆ. ಇನ್ನು
ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಖಂಡಿತವಾಗ್ಲೂ ಚಂದ್ರ ದಶೆ ಅಥವಾ ಚಂದ್ರ ಭುಕ್ತಿಗಳಲ್ಲಿ ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು, ಸೂರ್ಯನ ನಕ್ಷತ್ರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ, ಅಥವಾ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಎರಡು ಮಾರ್ಗದಲ್ಲಿ ಅಥವಾ ಬೇರೆ ಬೇರೆ ಸಹ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳ ಮುಖಾಂತರ ಧನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಕೊಟ್ಟೇ ಕೊಡುತ್ತೆ. ಇನ್ನು ಪ್ರೆಸೆಂಟ್ ಈ ವ್ಯಕ್ತಿಗೆ ಜಾತಕದಲ್ಲಿ ಗುರು ಮಹಾದಶೆ ನಡೀತಾ ಇದೆ. ಗುರು ಮಹಾದಶೆ 2011 6ನೇ ತಿಂಗಳಲ್ಲೇ ಸ್ಟಾರ್ಟ್ ಆಗಿದೆ. 6/2027ಕ್ಕೆ ಮುಗಿದೋಗ್ತದೆ. ಪ್ರೆಸೆಂಟ್ ಇನ್ನು 2 ವರ್ಷಗಳ ಕಾಲ 25, 26, 27 2.5 ವರ್ಷಗಳ ಕಾಲ ಗುರು ಮಹಾದಶೆ ಇರ್ತಕ್ಕಂಥದ್ದು. ಈ ಗುರು ಮಹಾದಶೆ ಮುಗಿದ ಮೇಲೆ ಬರ್ತಕ್ಕಂಥದ್ದು ಶನಿ ಮಹಾದಶೆ. ಶನಿ ಮಹಾದಶೆ 2027 6ನೇ ತಿಂಗಳಿಂದ 6/2046ರವರೆಗೆ ಶನಿ ಮಹಾದಶೆ ಖಂಡಿತವಾಗ್ಲೂ ಅದೃಷ್ಟ ಕೊಡುತ್ತೆ. ಯಾಕೆಂದರೆ ಶನಿ ಮಹಾದಶೆಗೆ ಜಾತಕದಲ್ಲಿ ಶನಿ 3ನೇ ಮನೆ 4ನೇ ಮನೆ ಅಧಿಪತಿಯಾಗಿ 7ನೇ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು, ಕೇಂದ್ರ ಸ್ಥಾನದಲ್ಲಿ ತನ್ನ ಮಿತ್ರನ ಮನೆಯಲ್ಲಿ ಋಷಭ ರಾಶಿಯಲ್ಲಿ, ಜೊತೆಲೆ ಉಚ್ಚಸ್ಥನಾಗಿರುವ ಚಂದ್ರ ಇರುವ ಕಾರಣ ಖಂಡಿತವಾಗ್ಲೂ ಭೂಮಿ ವಿಚಾರ ಇರಬಹುದು, ಆಸ್ತಿ ಪಾಸ್ತಿ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಧನ ಸಂಪಾದನೆ ವಿಚಾರದಲ್ಲಿರ್ಬೋದು, ಆಯುಷ್ಯ ಆರೋಗ್ಯ ಎಲ್ಲದಕ್ಕೂ ಭಗವಂತ ಅನುಗ್ರಹ ಕೊಟ್ಟೇ ಕೊಡ್ತಾನೆ. ಸೊ ಯಾಕಂದರೆ ನವಾಂಶದಲ್ಲೂ ಸಹ ಶನಿ ಇಲ್ಲಿ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬಂದ. ಶತ್ರುವಿನ ಮನೆ ಆದ್ರೂ 9ನೇ ಭಾವ ಇರ್ತಕ್ಕಂಥದ್ದು ಭಾಗ್ಯಸ್ಥಾನ ಖಂಡಿತವಾಗ್ಲೂ ಇವರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ, ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು, ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಶ್ರೀಮಂತಿಕೆ ಬರ್ತಕ್ಕಂಥದ್ದು ಈ ಶನಿ ಮಹಾದಶೆಯಲ್ಲಿ ಖಂಡಿತವಾಗ್ಲೂ ಇವರಿಗೆ ಆ ಒಂದು ಧನಯೋಗನ ತಂದು ಕೊಡುತ್ತೆ, ಅದೃಷ್ಟ ಸಹ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಜಾತಕದಲ್ಲಿ ಮಾಂದಿ ಪೊಸಿಷನ್ನು, ಚಂದ್ರ ಹಾಗೂ ಶನಿ ಪೊಸಿಷನ್ ತುಂಬ ಶುಭಯೋಗದಲ್ಲಿರೋದ್ರಿಂದ ಇದು ಚಂದ್ರ ಶನಿ ಯೋಗ ಕಾಂಬಿನೇಷನ್ನು ಅದ್ಭುತವಾಗಿ ಶುಭಫಲಗಳನ್ನ ಕೊಟ್ಟು ಕಾಪಾಡುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೊಂದು ಯೋಗ ಇದೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.